ಫ್ಯಾನ್ ಆನ್ ಆದಾಗ ರೆಕ್ಕೆಗಳು ಈಚೆ ಬರುತ್ತೆ. ನೀವು ನೋಡ್ಬೋದು ಟ್ರಾನ್ಸ್ಪರೆಂಟ್ ಫ್ಯಾನ್ ರೆಕ್ಕೆಗಳು ಇವು ವಿತ್ LED ಲೈಟ್ ಇದೆ. ಇದು ವೈಟು ಮತ್ತು ವಾಮ್ ವೈಟು ಎರಡು ಕಲರಲ್ಲಿ ಅವೈಲಬಲ್ ಐತೆ. ನೀವು ನೋಡ್ತಾ ಇದ್ದೀರಲ್ಲ, ಫ್ಯಾನ್ ಆನ್ ಮಾಡಿದಾಗ ರೆಕ್ಕೆಗಳೆಲ್ಲ ಒಳಗಡೆ ಫೋಲ್ಡ್ ಆಗಿಬಿಟ್ಟಿರುತ್ತೆ. ಆನ್ ಮಾಡಿದಾಗ ರೆಕ್ಕೆಗಳೆಲ್ಲ ಈಚೆಗೆ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಲೈಟ್ನ ಬೇಕು ಅಂತಂದರೆ ಆನ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಫ್ಯಾನ್ ಬೇಕಾದರೂ ಆನ್ ಮಾಡ್ಕೋಬೋದು. ಯಾವುದು ಬೇಕೋ ಅದನ್ನು ಆನ್ ಮಾಡ್ಕೋಬೋದು. ವಿತ್ ರಿಮೋಟ್ ಕಂಟ್ರೋಲ್ ಇರೋದ್ರಿಂದ ಫ್ಯಾನ್ನ ಆನ್ ಮಾಡೋದು, ಆಫ್ ಮಾಡೋದು ಮತ್ತು ಲೈಟ್ ಆನ್ ಮಾಡೋದು, ಆಫ್ ಮಾಡೋದು ತುಂಬಾ ಈಸಿ. ನೀವು ನೋಡ್ಬೋದು ಇವಾಗ ಫ್ಯಾನ್ ಆಫ್ ಮಾಡಿದಾಗ ಯಾವ ರೀತಿ ಆ ಒಂದು ರೆಕ್ಕೆಗಳು ಫೋಲ್ಡ್ ಆಗಿ ಅಲ್ಲೇ ಕೂತ್ಬಿಡುತ್ತೆ ಅಂತ. ಅಂದರೆ ಆನ್ ಮಾಡಲಿಲ್ಲ ಅಂತಂದರೆ ಇದು ಫ್ಯಾನ್ ಅಲ್ವಾ ಅಂತಲೇ ಡೌಟ್ ಬಂದುಬಿಡುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಆಕ್ಸೆಸರೀಸ್ ಹೇಳ್ತೀನಿ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಹೇಳ್ಬಿಡ್ತೀನಿ. ನಮಗೆ ಫ್ಯಾನ್ ಬಾಕ್ಸಿಂದ ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಾ ಇದ್ದೀರಲ್ಲ, ಟೋಟಲಾಗಿ 4 ರೆಕ್ಕೆ ಇರುತ್ತೆ. ಎಲ್ಲ ಸಹ ಟ್ರಾನ್ಸ್ಪರೆಂಟೇ. ನೀವು ನೋಡ್ತಾ ಇದ್ದೀರಲ್ಲ, ಸೇಮ್ ಗಾಜಿನ ಥರ ಐತೆ. ಇದು ಕೆಳಗಡೆ LED ಲೈಟ್ಗೆ ಕ್ಯಾಪ್, ಇದು ಅಂದರೆ LED ಸ್ಟ್ರಿಪ್ ಲೈಟ್ ಬರುತ್ತೆ ಒಳಗಡೆ, ಅದ್ರ ಮೇಲ್ಗಡೆ ಕ್ಯಾಪ್ ಹಾಕೋದಕ್ಕೆ ಇದು, ಅಂದರೆ ಕಾಣಿಸ್ಬಾರ್ದು ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಕ್ಸೆಸರೀಸ್ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟೇ ಕಣ್ರಿ ಬಾಕ್ಸ್ ಒಳಗಡೆ ಬರೋದು. ನಾನು ಜಾಸ್ತಿ ಕುಯ್ಯೋಕೆ ಹೋಗಲ್ಲ, ಇಷ್ಟೇ. ನೀವು ನೋಡ್ತಾ ಇದ್ದೀರಲ್ಲ, ಆಕ್ಸೆಸರೀಸಲ್ಲಿ ಎಲ್ಲನೂ ಸಹ ನೀವು ನೋಡ್ತಾ ಇದ್ದೀರಿ. ಇವಾಗ ಕ್ಯಾಪು, ಕೆನೋಪಿ ಮತ್ತು ಕ್ಲ್ಯಾಂಪು ಮತ್ತು ರಿಮೋಟು ಮತ್ತು ಫ್ಯಾನು, ಸರಿನಾ? ಈ ಒಂದು ರೂಮ್ಗೆ ಈ ಒಂದು ಫ್ಯಾನ್ನ ನಾನು ಫಿಟ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಆ ಸ್ಟ್ರಿಪ್ ಲೈಟ್ ಅಂತ ಹೇಳಿದ್ನಲ್ಲ, ಅದು ಯಾವ ರೀತಿ ಇರುತ್ತೆ ಅಂತಂದರೆ ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ ಸ್ಟ್ರಿಪ್ ಲೈಟ್, LED ಸ್ಟ್ರಿಪ್ ಲೈಟ್. ಅದಕ್ಕೆ ಮ್ಯಾಗ್ನೆಟ್ ಸಿಸ್ಟಮ್ ಕೊಟ್ಟಿರ್ತಾರೆ. ಅದೇನಾಗುತ್ತೆ ಅಂತಂದರೆ ಅಲ್ಲೊಂದು ಕ್ಲಿಪ್ ಕೊಟ್ಟಿರ್ತಾರೆ. ಆ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ ಅಲ್ಲಿಗೆ ಮಡಗ್ದೆ ಅಂದರೆ ಅದು ಹಂಗೆ ಕಚ್ಕೊಂಡ್ಬಿಡುತ್ತೆ. ಅದಕ್ಕೆ ಎಕ್ಸ್ಟ್ರಾ ಸ್ಕ್ರೂ ಹಾಕೋದಾಗಲಿ ಬೇರೆ ಇನ್ನೇನಾದ್ರು ಗಮ್ ಹಾಕಿ ಕಚ್ಚೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ಇದೇನೇ ಇಲ್ಲಿಗೆ ಮ್ಯಾಗ್ನೆಟ್ ಸಿಸ್ಟಮು, ಓಕೆನಾ? ನೆಕ್ಸ್ಟ್ ಇವಾಗ ನೋಡಿ, ಇವಾಗ ಇಲ್ಲಿಗೆ ಕ್ಲ್ಯಾಂಪ್ ಫಿಟ್ ಮಾಡಿದ್ದೀನಿ. ನೀವು ಇದನ್ನು ಕ್ಲ್ಯಾಂಪ್ ಅಂತಿರೋ ಅಥವಾ ಬೇರೆ ಹೆಸರುಗಳಿಂದ ಹೋಗ್ತಿರೋದು ನಿಮಗೆ ಸೇರಿದ್ದು ಸ್ನೇಹಿತರೆ. ಸದ್ಯಕ್ಕೆ ಇವಾಗ ನಾನು ಇದನ್ನು ಕ್ಲ್ಯಾಂಪ್ ಅಂತಲೇ ಹೇಳ್ತೀನಿ. ಫ್ಯಾನ್ ಇದಕ್ಕೆ ಅದನ್ನು ಮೇಲ್ಗಡೆ ಫಿಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಮೇಯ್ನ್ ನಾವು ಫ್ಯಾನನ್ನು ಮೇಲ್ಗಡೆಗೆ ಫಿಟ್ ಮಾಡೋಣ. ನೀವು ನೋಡ್ತಾ ಇದ್ದಿರಲ್ಲ ಸ್ನೇಹಿತರೆ, ಎಲ್ಲನೂ ಸೆಟಪ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆಗೆ ಟಾಪ್ಗೆ ಅಂತಂದರೆ ತುಂಬಾ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು ಇದನ್ನು ಫಿಟ್ ಮಾಡೋದು. ಆ ಉಕ್ಕಿರುತ್ತೆ ಒಳಗಡೆ, ಆ ಒಂದು ಉಕ್ಕಿಗೆ ನೀಟಾಗಿ ಒಳಗಡೆ ಅದನ್ನು ಕೂರಿಸಿದ್ರೆ ಅಷ್ಟೇ ತೀರ್ತು. ಕೆಳಗಡೆ ಏನೈತೆ ಅದು ಸ್ಟ್ರಿಪ್ ಲೈಟ್ ಐತಲ್ಲ, ಅದಕ್ಕೆ ಚೌಕು ಮತ್ತು ವೈರ್ನ ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ. ಅಂದರೆ ಎಲೆಕ್ಟ್ರಿಷಿಯನ್ಗಳಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ, ಬಟ್ ಬೇರೆಯವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದರೆ ಗೊತ್ತಾಗಿರುತ್ತೆ. ಓಕೆ ಫೈನ್. ಇವಾಗ ಕೆಳಗಡೆ ಕ್ಯಾಪ್ ಹಾಕೋಣ ಬನ್ನಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಕ್ಯಾಪ್ ಹಾಕ್ಬಿಟ್ರೆ ಸ್ನೇಹಿತರೆ ಅಲ್ಲಿಗೆ ಫಿನಿಶಿಂಗು. ಆ ಮೇಲ್ಗಡೆ ಎಲ್ಲ ಸೆಟಪ್ ಎಲ್ಲ ಆಗಿದೆ. ಅಂದರೆ ನಿಮಗೆ ಆ ಔಟ್ಲುಕ್ ಯಾವ ರೀತಿ ಕಾಣಿಸುತ್ತೆ, ಈ ಒಂದು ಫ್ಯಾನ್ ನಿಮಗೆ ಅಂದರೆ ಅವಶ್ಯಕತೆ ಇದೆಯಾ ಇಲ್ವೋ ಅಂತ ನೀವು ನೋಡಿಕೊಂಡು ಈ ಒಂದು ಫ್ಯಾನ್ನ ನೀವು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಇವಾಗ ಮುಗಿದಿದೆ. ನೀವು ನೋಡ್ತಾ ಇದ್ದೀರಲ್ಲ, ರೆಕ್ಕೆಗಳೆಲ್ಲ ಸದ್ಯಕ್ಕೆ ಇವಾಗ ಒಳಗಡೆ ಐತೆ. ಆನ್ ಮಾಡಿದಾಗ ಮಾತ್ರನೇ ಈಚೆ ಬರೋದು. ಇವಾಗ ಸದ್ಯಕ್ಕೆ ಲೈಟ್ ಆನ್ ಮಾಡಿದ್ರೆ ಫಸ್ಟು ವೈಟು ಅಥವಾ ವಾಮ್ ವೈಟು 2 ಕಲರಲ್ಲಿ ಯಾವ್ದಾರು ಒಂದು ಬರುತ್ತೆ. ಆನ್ ಮಾಡಿದಾಗ ರೆಕ್ಕೆಗಳೆಲ್ಲ ತಾನೇ ಈಚೆ ಬರುತ್ತೆ. ನೀವು ನೋಡ್ತಾ ಇದ್ದಿಲ್ಲ, ಅಲ್ಲಿ ರೆಕ್ಕೆಗಳು ತಿರುಗ್ತಾ ಇದೆ ಅಂತಲೇ ಕಾಣಿಸೋದಿಲ್ಲ, ಸರಿನಾ? ಅಷ್ಟೊಂದು ನೀಟಾಗಿ ಅಲ್ಲಿ ಫಿಟ್ ಆಗಿದೆ ಅದು ರೆಕ್ಕೆಗಳು ಅಂತ ಹೇಳ್ಬೋದು. 4 ರೆಕ್ಕೆ ಇರೋದ್ರಿಂದ ಗಾಳಿ ಚೆನ್ನಾಗಿ ಬರುತ್ತೆ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಸ್ನೇಹಿತರೆ, ಆದರೆ ಖಂಡಿತವಾಗ್ಲೂ ಇಲ್ಲ. ಇದು ಬರೀ ಶೋ ಪೀಸ್ ಅಷ್ಟೇ. ನಾವು ಹೇಳಿದ್ದೀವಿ ಮನೆ ಓನರ್ಗೆ ಇದು ಗಾಳಿ ಬೀಸೋದಿಲ್ಲ ಅಂತ, ಆದ್ರೂ ಸಹ ಅವರು ಇದೇ ಬೇಕು ನಮಗೆ, ನೋಡೋದಕ್ಕೆ ಲುಕ್ಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಆಯಿತು ಅಂತೇಳಿ ಒಂದು ಚೈನಾ ಪೀಸ್ ಆರ್ಡ್ರ್ ಮಾಡಿ ತರಿಸಿದ್ದು. ನೀವು ನೋಡ್ತಾ ಇದ್ದೀರಲ್ಲ, ನಾನು ಹತ್ತಿರದಲ್ಲೇ ನಿಂತಿದ್ದೀನಿ, ನನ್ನ ಕೂದಲು ಸಹ ಅಳ್ಳಾಡ್ತಾ ಇಲ್ಲ ಅಲ್ಲಿ. ನಾನು ಏನು ಹೇಳಿ, ಇದನ್ನು ತಗೊಳ್ಳಿ ಅಂತ ನಾನು ಸಜೆಸ್ಟ್ ಅಂತೂ ಮಾಡಲ್ಲ. ಬಟ್ ಏನಪ್ಪ ಅಂತಂದರೆ ಫ್ಯಾನ್ ಔಟ್ಲುಕ್ ನೋಡೋದಕ್ಕೆ ಚೆನ್ನಾಗೈತೆ, ಒಂಥರ ಶೋ ಪೀಸು. ಟ್ರಾನ್ಸ್ಪರೆಂಟು ಫ್ಯಾನ್ ರೆಕ್ಕೆ 4 ರೆಕ್ಕೆ ಇರೋದ್ರಿಂದ ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಸ್ನೇಹಿತರೆ.